ನಿನಗೆ ಬುದ್ಧಿ ಬರಲಿ, ನಿನಗೆ ಜವಾಬ್ದಾರಿ ಬರಲಿ ಅಂತ ನಾನು ಈಚೆ ಬಂದಿದ್ದು. ನಿನ್ನ ಸಂಸಾರನ ಸಾಕು ಹಾಗಿದ್ದಿದ್ರೆ ನಿನಗೆ ಜವಾಬ್ದಾರಿ ಎಲ್ಲಿ ಬರ್ತಿತ್ತು? ಒಂದು ಮಾತು ಹೇಳ್ತೀನಿ ಕೇಳು ಮಹಾಬಲ. ನನಗೂ ಕುರ್ತದ ಮೋಹ ಇದ್ದು ನೀನು ಕೆಲಸಗಾರನಾಗಿ ನನ್ನ ಸಂಸಾರನ ಸಾಕೋ ಹಾಗಿದ್ದಿದ್ರೆ ಇವತ್ತು ನಾನು ಆಡೋ ಮಾತುಗಳನ್ನ ನೀನು ಆಡ್ತಿದ್ದೆ. ನಿಮ್ಮಿಂದ ದೂರ ಆಗೋಕೆ ಮಹಾಬಲನ ಕುಡ್ತಾ ನೆಪ ಆಯ್ತು ಸದಾಶಿವನಿಗೆ. ಅಸಲಿಗೆ ಅದು ನೆಪಾನೇ ಅಲ್ಲ, ಜೊತೆಯಲ್ಲಿದ್ರೆ ದುಡ್ಡು ಖರ್ಚಾಗತ್ತೆ ಅನ್ನೋದು ನೆಪ. ಜುಗ್ಗ ಇರ್ಬೋದು ನಮ್ ದೊಡ್ಡಪ್ಪ, ಆದ್ರೆ ಮನುಷ್ಯತ್ವ ಬಿಟ್ಟು ನಮ್ಮಿಂದ ದೂರ ಇಲ್ಲ. ಮನೆಗೆ ಅಕ್ಕಿ ಬೇಳೆ ಕಳಿಸಿ ಅದರ ಜೊತೆ ಬಿಲ್ ಕಳಿಸ್ದವನಲ್ವಾ ನಿಮ್ಮ ದೊಡ್ಡಪ್ಪ? ಮನುಷ್ಯತ್ವನ ಅದು? ನಾನು ಕೆಲಸ ಕಳ್ಕೊಂಡಾಗ ನೀನು ಸಾಲ ಅಂತ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ರೆ ನಾನು ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಿದ್ದೆ ಬಿಸ್ನೆಸ್ ನಲ್ಲಿ. ಬಾ ನನ್ ಜೊತೆ ಚಿಂದಂಗಡಿಲಿ ಕೆಲಸ ಮಾಡು, 2 ವರ್ಷ ಅನುಭವ ಪಡ್ಕೋ, ಸಂಬಳ ಕೊಡ್ತೀನಿ, ಆಮೇಲೆ ನೀನೇ ಸ್ವಂತ ಅಂಗಡಿ ಇಡ್ಬೋದು ಅಂತ ಹೇಳಿದ್ದು ಇಲ್ವಾ? ಅದ್ರ ಜೊತೆಗೆ ಇನ್ನೊಂದು ಸೇರ್ಸಿ ಹೇಳಿದ್ದೆ, ಹೇರ್ ಪಿನ್ ಬಳಸ್ಕೊಂಡು ಬೀಗ ತೆಗೆದು ಕಳತನ ಮಾಡ್ದಂಗಲ್ಲ ಚಿನ್ನದ ಕೆಲಸ, ಶ್ರದ್ಧೆ ಸತ್ಯ ಇರಬೇಕು, ಆಗ ಕೆಲಸ ವ್ಯಾಪಾರ ಮೈಗೆ ಕೈಗೆ ಹತ್ತೋದು ಅಂತ. ಚಪ್ಪಲಿ ನೋಡ್ದು ಕೆಲಸಕ್ಕೆ ಬರೋ ಬೋಸರಿ ಮಗನೇ ಅಂದ್ರೆ ಯಾವ ಭಿಕ್ಷುಕನು ಬರಲ್ಲ. ಮಹಾಬಲ ಕುಡುಕ ಸರಿ, ನಿನ್ನಮ್ಮ ಮಂಗಳ ವ್ಯಂಗ್ಯ ಅಂದ್ಕೊಳ್ಳೋಣ, ಆದ್ರೆ ನೀನು ಸತ್ಯ ಆದರ್ಶ ಅಂತ ಬೆಳೆದವನು. ನಿನಗಾದ್ರೂ ಬೆಲೆ ಕೊಡ್ಬೋದಾಗಿತ್ತಲ್ಲ ನಿನ್ನ ದೊಡ್ಡಪ್ಪ. ನನ್ ಮೇಲೆ ಕೋಪ ಇರ್ಲಿಲ್ಲ ದೊಡ್ಡಪ್ಪನ್ಗೆ. ದೀಪಾವಳಿ ದಿನ ಪ್ರೀತಿಯಿಂದ ಮಾತಾಡಿಸಿ ದುಡ್ಡು ಕೊಟ್ಟಿದ್ರು. ಅವತ್ತು ನಿನ್ನ ತಾಯಿಗೆ ಅವಮಾನ ಮಾಡಿದ್ರು. ಕಂಠಿಹಾರದ ಕೇಸ್ನಲ್ಲಿ ಪಂಚಾಯಿತಿ ದಿನ ನಿಮ್ಮಪ್ಪ ಮಹಾಬಲ ನಡ್ಕೊಂಡ ರೀತಿಗೂ ನೀವು ದೇಹಿ ಅಂತ ಸದಾಶಿವನ ಮನೆ ಮುಂದೆ ನಿಂತಾಗ ಸದಾಶಿವ ನಡ್ಕೊಂಡ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡು. ಸದಾನಂದನ್ ಮನ್ಸಲ್ಲಿ ನೀವು ಆದರ್ಶ ವ್ಯಕ್ತಿ ಅಂತ ಇತ್ತು. ಅಪ್ಪ ಕುಡುಕ, ಜೂಜಾಡ್ತಾರೆ, ಆದ್ರೆ ದೊಡ್ಡಪ್ಪ ಅದಕ್ಕೆ ವಿರುದ್ಧ. ಅವ್ರಿಗೆ ಜವಾಬ್ದಾರಿ ಇದೆ, ಬದುಕು ಸಾಕ್ಸೋಕೆ ನನಗೆ ದೊಡ್ಡಪ್ಪನೇ ಗುರು ಅಂತಿದ್ದ. ಮತ್ತೆ ಅವನು ಮನೆ ಬಿಟ್ಟು ಹೋಗೋದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಬಿಡಿ, ಸದಾನಂದನ್ಗೆ ಈ ಮನೆಗೆ ಬರಕ್ ಹೇಳಿ. ಅವನನ್ನ ಕಳ್ಕೊಳ್ಳೋದು ಬೇಡ ರೀ. ದೇವಿ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾಳೆ. ನಾವು ಸತ್ರೆ ಸಂಸ್ಕಾರ ಮಾಡಕ್ಕಿರೋದು ಸದಾನಂದ. ಅವನೇನೆ ನಮಗ್ ಸಂಸ್ಕಾರ ಮಾಡೋದು. ಸತ್ ಮೇಲೆ ನಮ್ಗೇನು ಗೊತ್ತಾಗುತ್ತಾ ಸಂಸ್ಕಾರ ಮಾಡಿದಾರ ಇಲ್ವಾ ಅಂತ? ಹಾಗಾದ್ರೆ ನೀವ್ಯಾಕೆ ನಿಮ್ ತಾಯಿ ತಿಥಿ ಮಾಡ್ತಿದ್ದೀರಿ? ಕ್ಷಮಿಸ್ಬಿಡ ಮಗಳ, ನಿನ್ ಮದ್ವೆಲ್ ತಗೊಂಡಿದ್ ರೇಷ್ಮೆ ಸೀರೆ ಮಾರೋ ಹಂಗಾಯ್ತು. ನಿಮ್ ತಾಯಿ ಸಮಾಧಿ ಪಾಲಾಯ್ತು. ಹೋಗ್ಲಿ ಬಿಡಿ. ನಿಮ್ ತಾಯಿ ತಿಥಿಗೆ ದುಡ್ಡು ಸಾಕು ಅಥವಾ ತಾಳಿನೂ ಕೊಡ್ಲೋ? ಒಂದ್ 500 ರೂಪಾಯಿ ಸಿಗತ್ತೆ. ಪುರೋಹಿತರಿಗೆ 500, ತಿಥಿ ಊಟಕ್ಕೆ ನಾನು ನೀನು ಸದಾನಂದ ಇಬ್ರು ಬ್ರಾಹ್ಮಣರು ಸೇರಿ 5 ಜನ. ಬರೀ 5 ಜನಕ್ಕೆ ಅಡಿಗೆ ಮಾಡಕ್ ಆಗಲ್ಲ ಅಂದ, ಹೇಗೋ ಒಪ್ಸಿದ್ದೀನಿ. ಇದರಲ್ಲೂ ಒಂದು 100-200 ಮಿಗ್ಬಹುದು. ಹೋಗಿ ಸದಾನಂದಂಗೆ ಹೇಳಿ. ಹೋಗ್ಬಾ ನಿಮ್ಮ ಅಜ್ಜಿ ತಿಥಿಗೆ, ನಿನ್ನ ತಾಯಿಗೋಸ್ಕರನಾದ್ರೂ ಹೋಗ್ಬಾ. ತಾಯಿ ಇಲ್ಲದೆ ಸುಚೇಂದ್ರ ಕೊರಗೋದನ್ನ ನೋಡಿದ್ದೀನಿ. ಕಷ್ಟ ಕಣ ತಾಯಿ ಇಲ್ಲದೆ ಬದುಕೋದು. ನೊಂದ್ಕೊಂಡಿರ್ತಾಳೆ ಮಂಗಳ, ನೀನು ನೋಯಿಸ್ಬೇಡ. ಇಲ್ಲ ದಣಿ, ಅಮ್ಮ ಎಲ್ಲಾದ್ರೂ ಹೊರಗಡೆ ಸಿಗ್ತಾಳೆ, ಆ ಸದಾಶಿವನ್ ಮನೆಗೆ ಮಾತ್ರ ನಾನು ಹೋಗಲ್ಲ. ತಪ್ಪು. ನಿನಗೆ ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆಯೋ ಇಲ್ವೋ? ಇದೆ. ಹಾಗಿದ್ರೆ ನೀನು ತಿಥಿಗೆ ಸದಾಶಿವನ ಮನೆಗೆ ಹೋಗ್ಲೇಬೇಕು. ತಾಯಿ ಮೊದಲು, ನಂತರ ಸ್ವಾಭಿಮಾನ. ದೇವಿಯ ಮನೆಯಿಂದ ಶಂಕ ತರೋದಕ್ಕೆ ಮನಪೂರ್ವಕವಾಗಿ ಒಪ್ಪಿದಾನ ಸದಾನಂದ? ಒಪ್ಸಿರೋದು ನಾನು. ಅವನ ಬಗ್ಗೆ ನನಗೀಗ ಸಂಪೂರ್ಣ ನಂಬಿಕೆ ಇದೆ. ಶ್ರೀರಾಮಚಂದ್ರನ ಆದರ್ಶದ ಕಥೆನ ಅವನ ಮನಸ್ಸಿನಲ್ಲಿ ಬರೆದಿದ್ದೀನಿ. ನಾನೀಗ ಅವನ ಪಾಲಿಗೆ ದಶರಥ, ಅವನು ಶ್ರೀರಾಮಚಂದ್ರ. ಶಂಖ ನಿನ್ನ ಕೈಗೆ ಬಂದ ತಕ್ಷಣ ನಾನು ಜೀವಂತ ಸಮಾಧಿ ಆಗ್ತೀನಿ. ಯಾಕೆ ಸಾಯ್ತೀರಿ? ಈ ಮನೆ ಉಪ್ಪು ತಿಂದಿದ್ದೀರಿ. ಶಂಖ ಸಿಕ್ಕಿದ್ರೆ ಋಣಭಾರದಿಂದ ಮುಕ್ತರಾಗ್ತೀರಿ, ಮನಸ್ಸು ಹಗರಾಗುತ್ತೆ. ಆದರೆ ಸದಾನಂದ ತಿಥಿಗೆ ಹೋಗ್ತಿದ್ದಾನೆ, ಶಂಖ ತರ್ತಾನೆ.